ಸರ್, ನಾನು ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಮತ್ತು ಪಕ್ಷದ ಅಧ್ಯಕ್ಷನಾಗಿ ನಾವು ಅಭಿನಂದನೆ ಸಲ್ಲಿಸಲೇಬೇಕು. 15 ಬಜೆಟ್ ಅನ್ನು ನಾವು ಮಾಡಿಸಿದ್ವಿ. 15ನೇ ಬಜೆಟ್, ಮೊದಲನೇ ಬಜೆಟ್ ಈ ಬಜೆಟ್ ನಿಮ್ಗೆ ಏನ್ ವ್ಯತ್ಯಾಸ ಕಾಣ್ತದೆ, ನಿಮ್ಗೆ ಯಾವ ರೀತಿ ಈ ನೊಂದ ಜನರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅಂತ ಏನು ಅಚಲ ನಿರ್ಧಾರ ಇದೆಯಲ್ಲ, ಇದು ಸ್ಫೂರ್ತಿ ಏನು? ಜನರ ಕಷ್ಟಗಳನ್ನು ನಿವಾರಣೆ ಮಾಡಿ ಎಲ್ಲ ಕಣ್ಣೀರು ತೋರಿಸ್ತಕ್ಕಂಥ ನಾವು ಹಿಂದೆ 94-95 ಆಗ ಆತಂಕ ಇತ್ತು. ನಾನು ಯಾಕಂದ್ರೆ ನಾನು ಅರ್ಥಶಾಸ್ತ್ರಜ್ಞ ಅಲ್ಲ, ನನಗೆ ಬಜೆಟ್ ಅರ್ಥಮಂತ್ರಿ ಮಾಡುತ್ತಿದ್ದರು. ಬಜೆಟ್ ಹೇಗಿರ್ತದೋ ಏನೋ ಅಂತ ಆತಂಕ ಇಲ್ಲ. ಈಗ ಆ ಥರದ ಆತಂಕ ಇಲ್ಲ. ಒಂದು 15ನೇ ಬಜೆಟ್ ಆದ್ರೂ ಆತಂಕ ಇಲ್ಲ. ಬಟ್ ಬಜೆಟ್ ಮೂಲಕ ಪ್ರಾಮಾಣಿಕವಾಗಿ ಈ ನಾಡಿನ ಸಮಸ್ಯೆಗಳು ಜನರಿಗೆ ಹೋಗಬೇಕು, ಜನರ ಕಷ್ಟ ಅವ್ರಿಗೆ ಸ್ಪರ್ಧಿಸ್ತಕ್ಕಂಥ ಕೆಲಸ ಬಜೆಟ್ ಮಾಡಿ, ಬಜೆಟ್ ಮೂಲಕ ಅವ್ರಿಗೆ ಶಕ್ತಿ ಕೊಡ್ತಕ್ಕಂಥ ಸಾಮರ್ಥ್ಯ, ಜೊತೆಗೆ ಅಸಮಾನತೆ ಇದೆಯಲ್ಲ, ಅಸಮಾನತೆ ಕೊಡೋದಾಗ್ತದೆ. ಸೊ ಇದು ನನಗೆ ಅವತ್ತಿಂದು ಕೂಡ ಇದೆ, ಇವತ್ತು ಕೂಡ ಇದೆ. ಡಿಪೆಂಡಿಂಗ್ ಅಪಾನ್ ದಿ ಅವತ್ತು ಬಜೆಟ್ ಬಹಳ ಕಡಿಮೆ, 3,71,320 ಪ್ರತಿ ವರ್ಷ ಕೂಡ ಸಮಸ್ಯೆಗಳು ಕೂಡ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಬೇಕಾಗುತ್ತೆ, ಅವಶ್ಯ, ಮತ್ತೆ ಅದು ಅನಿವಾರ್ಯ ಕೂಡ ನಮ್ಮ ಕರ್ತವ್ಯ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಈಗ ನೀವು 15 ಬಜೆಟ್ ಮಾಡಿಸಿದ್ರಿ, ನಾನು ಹೆಚ್ಚು ಕಮ್ಮಿ 35 ವರ್ಷದ ಅಸೆಂಬ್ಲಿ ಗೌರ್ಮೆಂಟ್ ಸಾಲ, ನಮ್ಮ ಸಾಲ ಬಹಳ ಬ್ಯಾಲೆನ್ಸ್ ಕಾಣ್ತಾ ಇದೆ ಬೇರೆ ರಾಜ್ಯಗಳಿಗೆ. ಬೇರೆ ರಾಜ್ಯದೆಲ್ಲ ನಾನು ನೋಡ್ತಾ ಇದ್ದೀನಿ, ಸೆಂಟ್ರಲ್ ಗೌರ್ಮೆಂಟ್ ಸಾಲ ಅವ್ರು ಲೆಕ್ಕ ಕೊಟ್ರೆ ನಾವು ಸ್ವಲ್ಪ ಇನ್ನ ಕಂಟ್ರೋಲ್ ಅಲ್ಲಿ ಇದ್ದೀವಿ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ನಾವು ಸ್ವಲ್ಪ ಬ್ಯಾಲೆನ್ಸ್ ಆಗಿದ್ದೀವಿ, ಸಾಲ ತೆಗೆದುಕೊಡುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಸುಮಾರು 16-17 ಲಕ್ಷ ಕೋಟಿ ರೂಪಾಯಿ ನಾವು ಮಾಡಿರ್ತಕ್ಕಂಥ ಈ ವರ್ಷ 1,05,000 ಕೋಟಿ ಸಾಲ. ನಮ್ಮ ಬಜೆಟ್ ಗಾತ್ರ ಇರ್ತಕ್ಕಂಥದ್ದು 3,70,000. ಅದರಲ್ಲಿ 1% ಮಾತ್ರ GDP ನಾವು ಕಂಪೇರ್ ಮಾಡಿದ್ರೆ 1%. ಅದರಿಂದ ನಮ್ಮ ಫಿಸ್ಕಲ್ ಕೆಪಾಸಿಟಿ ಇದೆಯಲ್ಲ, ಅದು 3% ಒಳಗಡೆ ಇದೆ. ಮತ್ತೆ ಸಾಲ ಮಾಡಿರ್ತಕ್ಕಂಥದ್ದು ಕೂಡ GDPಯ 25% ಒಳಗಡೆ ಇದೆ. ಸೊ ಹಾಗಾಗಿ ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ಇದೆಯಲ್ಲ, ಅದರೊಳಗಡೆನೆ ಸ್ವಲ್ಪ ರೆವಿನ್ಯೂ ಡಿಫಿಸಿಟ್ ಆಗಿದೆ. ಅದನ್ನು ನಾವು ನಮ್ಮ ಖರ್ಚುಗಳು ಜಾಸ್ತಿ ಅದಾಗಲಿಕ್ಕೆ ಆಗ್ತದೆ. ಲಾಸ್ಟ್ ಟೈಮ್ ಒಂದು ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನೀವು ಕೃಷ್ಣ ಬೈರೇಗೌಡರು ಬಹಳ ಇಂಪಾರ್ಟೆಂಟ್ ವಿಚಾರನ ನಮ್ಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ತಾವು ಮಾತಾಡ್ತೀವಿ. ಬಹಳ ದೊಡ್ಡ ಬೊಮ್ಮಾಯಿ ಬೀಂಗ್ ಎ ಚೀಫ್ ಮಿನಿಸ್ಟರ್, ಅವ್ರದ್ದು ಡಬಲ್ ಇಂಜಿನ್ ಗವರ್ಮೆಂಟ್, ಅವರು ಕೂಡ ಅದನ್ನ ಒಪ್ಕೊಂಡ್ರು. ಇಲ್ಲ, ನಾವೆಲ್ಲ ಸೇರಿ ಕೊಡ್ತೀನಿ, ನಾವು ಫೈಟ್ ಮಾಡ್ಬೇಕು, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ನಮ್ಮ ಹತ್ರ ತೆಗೆದುಕೊಳ್ಳೋದು ನೋಡ್ತಾ ಇದ್ದಾರೆ ಹೊರತು ನಮಗೆ ಕೊಡೋದು ನೋಡ್ತಾ ಇಲ್ಲ. ಇದಕ್ಕೆ ನಾವು ಅವರು ಈಗ ನಮ್ಮ ಜೊತೆ ಸೇರ್ಕೊಂಡು ಹೋರಾಟ ಮಾಡ್ಬೇಕಲ್ಲ, ಪ್ಲಾನ್ ಫಾರ್ ದಿಸ್. ಯಾಕಂದ್ರೆ ಅವ್ರದ್ದು ಕಮಿಟ್ಮೆಂಟ್ ಅಲ್ಲ ಸರ್. ಅವರು ಕನ್ನಡಿಗರ ಪರವಾಗಿ ಇರೋರಾದರೆ ಅವ್ರು ಏನು ಹೇಳಿದ್ರು ಮುಖ್ಯಮಂತ್ರಿಯಾಗಿ ಅದನ್ನೇ ಏನಾಗಿದೆ, ಅವರು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು,
ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಇವರು ಅವ್ರ ದಾರಿದಲ್ಲೇ ಸುಳ್ಳು ಹೇಳಿಕ್ಕೆ ಪ್ರಾರಂಭ. ಸತ್ಯ ಏನು ಅಂತಂದ್ರೆ ಅವ್ರಿಗೆ ಸತ್ಯದ ಕರ್ನಾಟಕ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವ್ರಿಗೆ ಅರಿವಾಗಿದೆ. ಆ ಅರಿವಾದದಲ್ಲಿ ಆ ಥರದ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಈಗ ಅವ್ರು ಯಾರು ಸುಳ್ಳು ಹೇಳಿದ್ದಾರೆ, ಅವ್ರ ಕೇಂದ್ರದ ನಾಯಕರುಗಳು ಇವರು ಸುಳ್ಳು ಹೇಳಕ್ ಪ್ರಾರಂಭ. ದಟ್ ಇಸ್ ದಿ ಡಿಫರೆನ್ಸ್.